ನಮಸ್ಕಾರ ವೀಕ್ಷಕರೇ, ಶ್ರಾವಣ ಶುಕ್ರವಾರ. ಕೃಷ್ಣ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ, ನಮ್ಮಂಥ ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಗಂಡಂದಿರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಆ ಗಂಡಂದಿರ ಆರೋಗ್ಯ ಆಯಸ್ಸು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲೇ ಮಾಡುವಂಥ ಸಿಂಪಲ್ ಆದ ಒಂದು ರೆಮಿಡಿಯನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ನಾನು ಒಂದು ಗುರುಜಿಯಿಂದ ಕಲಿತೆ. ನಾನು ತುಂಬ ವರ್ಷದಿಂದ ಇದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅಂತ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿದಿನ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಾದಮೇಲೆ ಪೂಜೆಗಿನ್ನ ಮುಂಚೆ ಸ್ನಾನ ಮಾಡಿ ರೆಡಿ ಆಗ್ತೀರಾ, ಹಣೆಗೆ ಸಿಂಧೂರ ಇಟ್ಕೊಳ್ತೀರಾ. ಆ ಸಿಂಧೂರ ಇಟ್ಕೊಳ್ಳುವಾಗ ನೀವು 3 ಸರಿ ಗಂಡನ ಹೆಸರು ಹೇಳಿ. ಹಾಗೆ ತಾಲಿಗೂ ಕೂಡ ನೀವು ಅರಿಶಿನ ಕುಂಕುಮ ಇಟ್ಕೊಳ್ಳುವಾಗ 3 ಸರಿ ನಿಮ್ಮ ಗಂಡನ ಹೆಸರು ಹೇಳಿ. ಅದರಿಂದ ಅವರ ಆಯಸ್ಸು ಹಾಗೆ ಆರೋಗ್ಯ ಹೆಚ್ಚಿಗೆ ಆಗುತ್ತೆ. ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾವು ಒಂದಲ್ಲ ಒಂದಿನ ದಿನ ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕು. ಇದು ಪ್ರಕೃತಿ ನಿಯಮ. ಅದು ಮನುಷ್ಯರಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು, ಯಾವುದೇ ಜೀವಿ ಆಗಿರ್ಬೋದು, ಒಂದಲ್ಲ ಒಂದು ದಿನ ಈ ಭೂಮಿ ಬಿಟ್ಟು ಹೋಗಲೇಬೇಕು. ಆದರೆ ಇರೋ 4 ದಿನ ಸುಖದಿಂದ, ಸಂತೋಷದಿಂದ, ಆರೋಗ್ಯದಿಂದ ಇರೋದಕ್ಕೆ ಈ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡೋದ್ರಿಂದ ಸಕ್ಸಸ್ ಕೊಡೋದು